ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಡೈಲಿ ಲಾಗು ಏನಂದರೆ ಇದು ಥರ್ಸ್ಡೇ ಲಾಗು. ಅಂದರೆ ಬೇಗ ಲೇಟಾಗಿ ಈ ವಿಡಿಯೋನ ಮಾಡಿಟ್ಕೊಂಡಿದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಬೆಳಗ್ಗೆ ತಿಂಡಿಗೆ ಮಾಮೂಲಿ ಥರ್ಸ್ಡೇ ನಿಹಾರಿಕಾ ಮಾರ್ನಿಂಗು ಅವಳನ್ನ ಕಳಿಸೋ ತನಕ ಬೇರೆ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಎದ್ದು ಟಿಫನ್ ರೆಡಿ ಮಾಡೋದೇ ಆಗುತ್ತೆ. ಅವಳಿದ್ದೇಳೋ ಅಷ್ಟರಲ್ಲಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಯಾವಾಗಲೇ ಎದ್ದ ತಕ್ಷಣ ಕಿಚನ್ಗೆ ಹೋಗೋದೇ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಅವಳಿಗೆ ಟಿಫನ್ ರೆಡಿ ಮಾಡಿ ಅವಳನ್ನ ಏಳಿಸಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಹಾಗಾಗಿ ಅವಳಿಗೆ ಟಿಫನ್ಗೆ ಅಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಮಾರ್ನಿಂಗ್ ಅಂದರೆ ನಾನು ಮಾಮೂಲಿ ಅವಳಿಗೆ ಸಪ್ರೇಟ್ ಅಂತ ಏನು ಮಾಡಲ್ಲ, ಎಲ್ರಿಗೂ ಟೋಟಲಾಗೆ ಮಾಡ್ತೀನಿ. ಎಲ್ಲರೂ 8:30ಗೆ ತಿಂಡಿ ಆಗುತ್ತೆ. ಹಾಗಾಗಿ ಅವಳಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪೆಲ್ಲ ಎತ್ತಿಟ್ಕೊಂಡೆ. ಮತ್ತು ಅದನ್ನು ಎಲ್ಲ ಎತ್ತಿಟ್ಕೊಂಡು ಒಗ್ಗರಣೆಗೆ ಹಾಕಿ ಸ್ವಲ್ಪ ಕೆಲವರು ಏನಂದರೆ ಶಾವಿಗೆನ ಹುರ್ಕೊಂಡು ಮಾಡ್ತಾರೆ, ಬಟ್ ನಾನು ಹಾಗೆ ಹಾಕಿ ಮಾಡಿದ್ದೆ. ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ಹುರ್ಕೊಂಡು ಮಾಡಿಕೊಂಡ್ರೆ ಅಂದರೆ ಜಾಸ್ತಿ ನಾನು ಹಾಗೆ ಹಾಕಿ ಮಾಡೋದ್ರಿಂದ ಯಾವಾಗಲೂ ಅದೇ ಥರ ಮಾಡ್ತೀನಿ. ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಸಿಡಿದ ತಕ್ಷಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಅದಕ್ಕೆ ಕಡಲೆಬೀಜ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಕಡಲೆಬೀಜ ಹಾಕಿರಲಿಲ್ಲ. ಹಾಗಾಗಿ ಅದಾದಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಟೊಮೊಟೊ ಮತ್ತು ಸಾಂಬಾರು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಬೇಗ ಸ್ಮ್ಯಾಶ್ ಆಗಲಿ ಅಂತ. ಸಾಲ್ಟ್ ಹಾಕಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಅದು ಅಂದರೆ ಬಿಸಿ ಶಾಖಕ್ಕೆ ಬೇಗ ಮೆಲ್ಟ್ ಆಗುತ್ತೆ ಉಪ್ಪು ಹಾಕಿದ್ಮೇಲೆ. ಹಾಗಾಗಿ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀನಿ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಅದು ಮೆಲ್ಟ್ ಆದಮೇಲೆ ಅದಕ್ಕೆ ತಕ್ಕಷ್ಟು ನಾವು ಯಾವ ಪ್ರಮಾಣದಲ್ಲಿ ಶಾವಿಗೆನ ಹಾಕ್ಕೋತೀವಿ ಅದು ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟು ನೀರು ಅದು ಈರುಳ್ಳಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ಕೊಂಡು ನಿಮಗೆ ಟೇಸ್ಟು ಸಾಲಿಲ್ಲ ಅಂದರೆ ಅದಕ್ಕೆ ನೀವು ಮಾಮೂಲಿ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಕ್ಲೋಸ್ ಮಾಡಿ ಕುದ್ದಾದ್ಮೇಲೆ ಅದಕ್ಕೆ ಶಾವಿಗೆನ ಹಾಕಬೇಕು. ಕುದ್ಮೇಲೆ ಶಾವಿಗೆನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ರೆ ಬೇಗ ಅರಳುತ್ತೆ. ಅದು ಅರಳಿದ್ಮೇಲೆ ಅವಳಿಗೆ ಟಿಫನ್ ಬಾಕ್ಸ್ಗೆ ಹಾಕಿ ಇನ್ನು ಸ್ನ್ಯಾಕ್ಸ್ಗೆ ಮಾಮೂಲಿ ಹಣ್ಣುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇನ್ನೊಂದು ಕಡೆ ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ ವಾಟರ್ ಕ್ಯಾನ್ಗೆ ಹಾಕೋಕ್ಕೆ. ನೀರು ಕಾದಿತ್ತು, ಹಾಗೆ ಈ ಕಡೆ ತಿಂಡಿನೂ ರೆಡಿಯಾಗಿತ್ತು. ಹಾಗಾಗಿ ಬಾಕ್ಸ್ಗೆಲ್ಲ ಹಾಕಿ ಅವಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವಳನ್ನ ಏಳಿಸಿ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ತಿಂಡಿ ಕೊಟ್ಟೆ ತಿನ್ನೋಕ್ಕೆ. ಸ್ನಾನ ಎಲ್ಲ ಆದಮೇಲೆ ಪೂಜೆ ಮಾಡಿಬಿಟ್ಟು ಬಂದಳು. ಪೂಜೆ ಎಲ್ಲ ಆದಮೇಲೆ ತಿಂಡಿ ಕೊಟ್ಟೆ. ತಿಂಡಿ ತಿಂದ್ಕೊಂಡು ಅವಳಿಗೆ ಶೂ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದೆ. ಟೈಮ್ ಆಗಿಬಿಡುತ್ತೆ ಆಲ್ರೆಡಿ. ಅವಳು ನಿಧಾನವಾಗಿ ರೆಡಿ ಆಗೋದು, ಲೇಟಾಗಿ ಹೇಳ್ತಾಳೆ. ಹಾಗಾಗಿ ಟೈಮ್ ಆಗೋಗ್ಬಿಡುತ್ತೆ ಅಂತ ಬೇಗ ಎಲ್ಲ ತಿಂಡಿ ರೆಡಿ ಆಯಿತು. ಎಲ್ಲ ರೆಡಿ ಮಾಡಾದ್ಮೇಲೆ ಅವಳನ್ನ ಏಳಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಕೆಲಸ ಮುಗಿಸಿ ಅವಳನ್ನ ತಿಂಡಿ ಮಾಡಿಸ್ಬಿಟ್ಟು ವ್ಯಾನ್ ಬರುತ್ತೆ ಅಂತ ಕರ್ಕೊಂಡು ಹೋದೆ. ಕೆಲವು ಮಕ್ಳುಗಳಂದರೆ ಅವರ ಗಾರ್ಮೆಂಟ್ ಅಕ್ಕಪಕ್ಕದ್ದು ಊರಲ್ಲಿ ಮನೆ ಇರೋವಂಥ ಮಕ್ಳುಗಳ್ನ ಅವ್ರಿಗೆ ವ್ಯಾನ್ಗೆ ಹಾಕಿರಲ್ಲ, ಅವರೇ ಕರ್ಕೊಬರೋದು ಮಾಡೋದ್ರಿಂದ ಇವಳು ಎಲ್ಲರೂ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ, ನೀನು ಬಾ ಅಂತಿರ್ತಾಳೆ. ಯಾವಾಗಲೂ ಅವಳು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಅಮ್ಮ ಬಂದು ಕರ್ಕೊಂಡು ಹೋಗು ಅಂತಿರ್ತಾಳೆ.
ಅವಳಿಗೆ ಏನೋ ಅಂದರೆ ಅವಳು ಅಂದ್ಕೊಂಡಿದ್ದಾಳೆ, ಅವಳಿಗೆ ಗೊತ್ತಿಲ್ಲಲ್ಲ ಅಕ್ಕಪಕ್ಕದಲ್ಲಿರೋ ಮಕ್ಕಳನ್ನ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ಎಲ್ಲ ಓದ್ತಾರೆ, ನೀನು ಬರಲ್ವಲ್ಲ ಬಾ ಅಂತ ಬೆಳಗ್ಗೆ ಹೋಗ್ಬೇಕಾದ್ರೆ ವ್ಯಾನ್ ಹತ್ರ ಹೋದ ತಕ್ಷಣ ಹತ್ಕೊಂಡು ನಿಂತ್ಕೊಬಿಡ್ತಾಳೆ. ಅದಾದಮೇಲೆ ಬಂದಮೇಲೆ ಅಮ್ಮ ನೀನು ಬಂದೇ ಇರ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ಕೂಲಿಂದ ಬಂದಮೇಲೆ. ಆಮೇಲೆ ಬಂದ ತಕ್ಷಣ ಅವ್ಳದ್ದು ಫಸ್ಟ್ ಮಾಡೋ ಕೆಲಸ ಬಂದ ತಕ್ಷಣ ಬ್ಯಾಗೆಲ್ಲ ರಿಮೂವ್ ಮಾಡಿ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಕೈಕಾಲು ತೊಳ್ಕೊಬಂದ್ಬಿಟ್ಟು ಫಸ್ಟ್ ಹೋಮ್ವರ್ಕ್ ಮಾಡೋಕೆ ಕೂತ್ಕೊಬಿಡ್ತಾಳೆ. ಮ್ಯಾಮ್ ಇದು ವ್ಯಾನ್ ಇಳಿತಿದ್ದಂಗೆ ಹೇಳ್ತಾಳೆ ನನಗೆ, ಈ ಥರ ಹೋಮ್ವರ್ಕ್ ಕೊಟ್ಟಿದ್ರು ಅಮ್ಮ, ಒಂದು ಅಲ್ಲೇ ಬರೆದಿದ್ದೀನಿ, ಇನ್ನೊಂದು ತಗೊಂಡು ಬಂದಿದ್ದೀನಿ, ನಿಮ್ಮ ಅಮ್ಮನ ಹತ್ರ ಹೇಳ್ಸ್ಕೊಂಡು ಮಾಡು ಅಂತ ಹೇಳೋರೆ ಅಂತೆಲ್ಲ ಹೇಳ್ತಿರ್ತಾಳೆ. ಓದೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ, ಹಾಗಾಗಿ ಬಂದ ತಕ್ಷಣವೇ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾಳೆ. ಮಕ್ಕಳು ಬೆಳಗ್ಗೆ ಟೈಮ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದ್ರಿಂದ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅವರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಅವಳ ಹತ್ರ ಡೈಲಿ ಮಾರ್ನಿಂಗು ಸ್ನಾನ ಆದ ತಕ್ಷಣ ಪೂಜೆ ಮಾಡ್ತಾಳೆ. ಅವಳು ಫುಲ್ ಜೋಶಲ್ಲಿದ್ದೆ, ಅವಳಿಗೆ ಆ ದಿನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಹಾಗಾಗಿ ಪೂಜೆ ಎಲ್ಲ ಮಾಡಿ ಅವಳಿಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ವ್ಯಾನ್ ಬರುತ್ತೆ ಕಳಿಸುತ್ತೆ. ಅಲ್ಲಿಂದ ಬಂದಮೇಲೆ ಮಾಮೂಲಿ ಇನ್ನು ಕೆಲಸ, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು ಇದೆಲ್ಲ ಇರುತ್ತೆ. ಎಲ್ಲ ಕೆಲಸ ಮಾಡಿ ಅದಾದಮೇಲೆ ಮತ್ತೆ ಅವಳನ್ನ ಕಳಿಸ್ಬಿಟ್ಟು ಬಂದಾದಮೇಲೆ ನೆಕ್ಸ್ಟು ಸಾಂಬಾರಿಗೆ ರೆಡಿ ಮಾಡಿರ್ತೀನಿ. ಯಾವಾಗಲೂ ಟಿಫನ್ ಆದಾಗಲೇ ಸಾಂಬಾರು ಕೂಡ ಮಾಡ್ತೀನಿ. ಹಾಗಾಗಿ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಎಲ್ಲ ತೊಳ್ಕೊಂಡು ನೀಟಾಗಿ ಅದನ್ನು ಬಟ್ಟೆಲಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸಾಂಬಾರಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಆಡಿಸ್ಕೊಂಡು ಅದನ್ನು ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ರೆಡಿಯಾಗೋಗುತ್ತೆ. ಇನ್ನು ಡೈಲಿ ಮಾಮೂಲಿ ಮನೆ ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ಇನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.